ಆತ್ಮೀಯರೇ, 1960ರ ದಶಕದಲ್ಲಿ ಶಿಕ್ಷಣವೆಂಬುದು ಚಿಕ್ಕೋಡಿ ಭಾಗದ ಮಧ್ಯಮ ವರ್ಗದ ಜನರಿಗೆ ಗಗನಕುಸುಮವಾಗಿತ್ತು. ಇಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ಪ್ರಮುಖ ಸಹಕಾರಿ ಧುರೀಣರು, ಶಿಕ್ಷಣ ಪ್ರೇಮಿಗಳೂ ಆದ ಲಿಂಗೈಕ್ಯ ಶ್ರೀ ಎಂ.ಕೆ. ಕವಟಗಿಮಠ್ ಅವರ ದೂರದೃಷ್ಟಿ ಹಾಗೂ ಅವರ ಸಂಗಡಿಗರ ಸಹಕಾರದಿಂದ ಕನ್ನಡ ಮತ್ತು ಉರ್ದು ದ್ವಿಭಾಷಾ ಮಾಧ್ಯಮದಲ್ಲಿ ಎನ್.ಸಿ. ಪ್ರೌಢಶಾಲೆ 1964ರಲ್ಲಿ ಪ್ರಾರಂಭವಾಯಿತು. 6 ದಶಕಗಳಿಂದ ಸುದೀರ್ಘ ಶೈಕ್ಷಣಿಕ ಸೇವೆಗೈಯುತ್ತಿರುವ ಅಂದಿನ ಎನ್.ಸಿ. ಪ್ರೌಢಶಾಲೆ ಇಂದು ತಮ್ಮೆಲ್ಲರ ನೆಚ್ಚಿನ CSS ಪ್ರೌಢಶಾಲೆಯಾಗಿದೆ. 2024 ಮತ್ತು 25ನೇ ಸಾಲಿನಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 1249 ಮಕ್ಕಳು ಮತ್ತು ಉರ್ದು ಮಾಧ್ಯಮದಲ್ಲಿ 216 ವಿದ್ಯಾರ್ಥಿಗಳು ಸೇರಿ 1465 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಗರಿಷ್ಠ ಪಟ ಸಂಖ್ಯೆಗೆ ಇಂದಿನ ಆಡಳಿತ ಮಂಡಳಿಯವರ ನಿರಂತರ ಮಾರ್ಗದರ್ಶನ, ಶಿಕ್ಷಕರ ಯೋಜನಾಬದ್ಧ ಕಾರ್ಯನಿರ್ವಹಣೆ ಮತ್ತು ಸಮಯೋಚಿತ ನಿರ್ಧಾರಗಳೇ ಕಾರಣ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ 1985ರಿಂದ ಕನ್ನಡ ಮಾಧ್ಯಮದ ಒಂದು ವಿಭಾಗವು ಕರೋಶಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ವಿಶೇಷವಾಗಿದೆ. CLE ದಿ ಚಿಕ್ಕೋಡಿ ಲಿಬರಲ್ ಎಜುಕೇಷನ್ ಸಂಸ್ಥೆ 1962ರಲ್ಲಿ ಪ್ರಾರಂಭವಾದ ಶಿಕ್ಷಣ ಸಂಸ್ಥೆಯಾಗಿದೆ. ದಿವಂಗತ ಲಿಂಗೈಕ್ಯ ಎಂ.ಕೆ. ಕವಟಗಿಮಠರು, S.L. ಪಾಟೀಲರು, D.T. ಪಾಟೀಲರು, S.S. ಚನ್ನವರ್ ಹಾಗೂ G.B. ಭಾತೆ ಇಂತಹ ಅನೇಕ ಮಹನೀಯರು ಅಂದಿನ ಅವಶ್ಯಕತೆಗಳನ್ನು ಅರಿತು ಪ್ರಾರಂಭಿಸಿದಂತಹ ಒಂದು ಶಿಕ್ಷಣ ಸಂಸ್ಥೆ. ಅದರ ಮೊದಲ ಅಂಗಸಂಸ್ಥೆಯಾದ CSS ಪ್ರೌಢಶಾಲೆಯು ಇವತ್ತು 62 ವರ್ಷಗಳಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿದೆ. ಇತ್ತೀಚೆಗೆ ತಂತ್ರಜ್ಞಾನ ಆಧಾರಿತ ಬೋಧನೆಯನ್ನು ಅಳವಡಿಸಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ. ಪ್ರತಿ ವರ್ಷ SSLCಯಲ್ಲಿ ಉತ್ತಮ ಫಲಿತಾಂಶ, ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಸಾಧನೆ, ಇಂತಹ ಫಲಿತಾಂಶಗಳು ನಮ್ಮ ಪ್ರಯತ್ನಕ್ಕೆ ಹಿಡಿದ ಕೈಗನ್ನಡಿಯಾಗಿವೆ. ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಜಗದೀಶ್ ಕವಟಗಿಮಠಣ್ಣ ಅವರು, ಹಾಗೆ ಇತ್ತೀಚೆಗೆ ಆಡಳಿತ ಮಂಡಳಿಯನ್ನು ಸೇರಿಕೊಂಡಿರುವ ನಿರ್ದೇಶಕರಾದ ಅಜಯ್ ಕವಟಗಿಮಠ್ ಸರ್ ಹಾಗೂ ಇತರ ಆಡಳಿತ ಮಂಡಳಿಯ ಮಾರ್ಗದರ್ಶನದಂತೆ ಇನ್ನೂ ಅದ್ಭುತಗಳನ್ನು ಸಾಧಿಸುವುದಿದೆ. ಬನ್ನಿ, ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವ ನಮ್ಮ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸಿ. ನಾನು ಬಸವರಾಜ್ ಗರ್ಬುಡೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಗಣಿತ ಹಾಗೂ ಇಂಗ್ಲೀಷ್ ವಿಷಯಗಳನ್ನು ಗಟ್ಟಿಗೊಳಿಸಲು ಫೌಂಡೇಶನ್ ಸಿರೀಸ್ ಯೋಜನೆ ಅಡಿ ಪ್ರತಿದಿನ ಬೆಳಗ್ಗೆ 9:40ರಿಂದ 10:15ರವರೆಗೆ ವಿಶೇಷವಾಗಿ ವಿಡಿಯೋ ಅವಧಿಗಳನ್ನು ವೀಕ್ಷಿಸಲು ಮಾಡಿರುವ ವ್ಯವಸ್ಥೆ ತುಂಬ ಅನುಕೂಲವಾಗಿದೆ. ನಾನು ಕೌಶಲ್ಯ ಸಂಕೋವಳ್. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ನಮ್ಮಲ್ಲಿ ಪರೀಕ್ಷಾ ಭಯ ಹೋಗಲಾಡಿಸಲು ಮತ್ತು ಉತ್ತಮ ಫಲಿತಾಂಶ ಸಾಧಿಸಲು ಪ್ರಾಕ್ಟೀಸ್ ಪೇಪರ್ ಯೋಜನೆ ಅಡಿ ಪ್ರತಿ ಶನಿವಾರ 2 ವಿಷಯಗಳಂತೆ ಘಟಕ ಪರೀಕ್ಷೆ ನಡೆಸಿ ನಮ್ಮಲ್ಲಿ ವಿಷಯ ಶಿಕ್ಷಕರು ಆತ್ಮವಿಶ್ವಾಸ ತುಂಬುತ್ತಿದ್ದಾರೆ. ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಪರಿಶೀಲನೆಗಾಗಿ ಪಾಲಕರ ಸಭೆ, ವಿದ್ಯಾರ್ಥಿಗಳ ಮನೆ ಭೇಟಿ, ಮಕ್ಕಳಲ್ಲಿ ಮಾನವೀಯ ಮೌಲ್ಯ ಬೆಳೆಸಲು ಗುರುವಾಣಿ, CSS ಪ್ರೇರಣಾ ಸಮಾರಂಭ, ಹದಿಹರಿಯದ ಸಮಸ್ಯೆಗಳ ಬಗ್ಗೆ ಆಪ್ತ ಸಮಾಲೋಚನೆ ಹಾಗೂ ವರ್ಷದುದ್ದಕ್ಕೂ ಪೂರ್ವಯೋಜಿತ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪಾರದರ್ಶಕ ಫಲಿತಾಂಶಕ್ಕಾಗಿ ಸದಾ ಶ್ರಮಿಸುತ್ತಿದ್ದೇವೆ. ಇದಕ್ಕೆ 2023 ಮತ್ತು 24ನೇ ಸಾಲಿನ SSLC ಫಲಿತಾಂಶವೇ ಸಾಕ್ಷಿಯಾಗಿದೆ. ನಾನು ವೈಷ್ಣವಿ ನಾವಿ 10ನೇ ತರಗತಿಯಲ್ಲಿ ಓದುತ್ತಿದ್ದು, ನಮ್ಮ 10ನೇ ತರಗತಿಯ ಫಲಿತಾಂಶ ಸುಧಾರಣೆಗಾಗಿ ನಮ್ಮ ಶಾಲೆಯಲ್ಲಿ ಬೆಳಗ್ಗೆ 9:30ರಿಂದ 10:15ರವರೆಗೆ ಹೆಚ್ಚುವರಿ ಅವಧಿ ಎಕ್ಸ್ಟ್ರಾ ಕ್ಲಾಸ್ ಹಾಗೂ ಸಾಯಂಕಾಲ 4:30ರಿಂದ 5:30ರವರೆಗೆ ದಿನಕ್ಕೊಂದು ವಿಷಯದ ವರ್ಕ್ಶೀಟನ್ನು ಬಿಡಿಸುವುದು, ಗಣಿತ, ಇಂಗ್ಲಿಷ್ ಹಾಗೂ ವಿಜ್ಞಾನ ವಿಷಯಗಳ ಹೆಚ್ಚುವರಿ ಜ್ಞಾನಕ್ಕಾಗಿ ಗೈರು ಅವಧಿಗಳಲ್ಲಿ ನಮ್ಮ ಶಾಲೆಯಲ್ಲಿ ವಿಡಿಯೋ ಪಾಠ ವೀಕ್ಷಣೆಯನ್ನು ಮತ್ತು ಪ್ರತಿ ಶನಿವಾರದಂದು ಹೆಚ್ಚುವರಿ ಪರೀಕ್ಷೆಗಳನ್ನು ಆಯೋಜಿಸಿರುವುದರಿಂದ ನಾವು 2025ರಲ್ಲಿ ನಡೆಯುವ ವಾರ್ಷಿಕ ಪರೀಕ್ಷೆಗೆ ಸನ್ನದ್ಧರಾಗಿದ್ದೇವೆ. ಗುರಿ ಬದಲಿಸಬೇಡ, ಮಾರ್ಗ ಬದಲಿಸು, ಗುರಿ ತಲುಪಿಯೇ ತಲುಪುತ್ತೀಯ ಎಂಬ ಮಾತಿನಂತೆ ಪ್ರಸ್ತುತ ವರ್ಷದಲ್ಲಿ ನಮ್ಮ ಶಾಲೆಯ ಅಷ್ಟರತ್ನಗಳು
ಅದ್ಭುತ ಕ್ರೀಡಾ ಸಾಧನೆಗೈದಿದ್ದಾರೆ. ಜೂಡೋದಲ್ಲಿ 4 ವಿದ್ಯಾರ್ಥಿಗಳು, ಕುಸ್ತಿಯಲ್ಲಿ 3 ವಿದ್ಯಾರ್ಥಿಗಳು, ಚದುರಂಗ ಮತ್ತು ಕರಾಟೆಯಲ್ಲಿ ಓರ್ವ ವಿದ್ಯಾರ್ಥಿ, ಹೀಗೆ ಒಟ್ಟು 8 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿದ್ದು ಶ್ಲಾಘನೀಯ. ನಾನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸವಿದ್ದರೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಿಲ್ಲ ಎಂಬಂತೆ ನಮ್ಮ 10th B ವರ್ಗದ ವಿದ್ಯಾರ್ಥಿನಿ ಕುಮಾರಿ ಸಮೃದ್ಧಿ ಭಜಂತ್ರಿ ಮಾತೃವಿಯೋಗದ ಶೋಕ ಸಂದರ್ಭದಲ್ಲಿಯೂ ಕೂಡ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕದೊಂದಿಗೆ ದ್ವಿತೀಯ ಸ್ಥಾನ ಹಾಗೂ ರಾಜ್ಯ ಮಟ್ಟದ ಜೂಡೋ ಸ್ಪರ್ಧೆಯಲ್ಲಿ ಕಂಚಿನ ಪದಕದೊಂದಿಗೆ ತೃತೀಯ ಸ್ಥಾನ ಪಡೆದು ಸಂಸ್ಥೆಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಡಿಸಿಪ್ಲಿನ್ ಫಸ್ಟ್ ದೆನ್ ರೆಸ್ಟ್ ಎಂಬ ಮಾತಿನಂತೆ ಮಕ್ಕಳಲ್ಲಿ ಶಿಸ್ತು, ಸಂಯಮ ಹಾಗೂ ರಾಷ್ಟ್ರಪ್ರೇಮವನ್ನು ಬೆಳೆಸಲು ಬಾಲಕ ಮತ್ತು ಬಾಲಕಿಯರಿಗಾಗಿ ಪ್ರತ್ಯೇಕ NCC ಹಾಗೂ ಸ್ಕೌಟ್ಸ್ ಗೈಡ್ಸ್ ವಿಭಾಗಗಳನ್ನು ಹೊಂದಿದೆ. ಇಟ್ ಈಸ್ ಹೆಲ್ತ್ ದಟ್ ಈಸ್ ರಿಯಲ್ ವೆಲ್ತ್ ಆ್ಯಂಡ್ ನಾಟ್ ಪೀಸಸ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಎಂಬ ಗಾಂಧೀಜಿಯವರ ಉಕ್ತಿಗೆ ಪೂರಕವೆಂಬಂತೆ ಮಕ್ಕಳಲ್ಲಿ ಪೋಷಕಾಂಶಗಳ ಕೊರತೆ ನೀಗಿಸಲು ಮತ್ತು ಮಕ್ಕಳ ಹಾಜರಾತಿ ಹೆಚ್ಚಿಸಲು ಕರ್ನಾಟಕ ಸರ್ಕಾರದ ಅಕ್ಷರ ದಾಸೋಹ ಯೋಜನೆ ಅಡಿ ಪ್ರತಿದಿನ ಮುಂಜಾನೆ ಮಕ್ಕಳಿಗೆ ಹಾಲು, ಮಧ್ಯಾಹ್ನದ ಬಿಸಿಯೂಟದ ಸಂದರ್ಭದಲ್ಲಿ ಶೇಂಗಾ ಚಕ್ಕಿ, ಬಾಳೆಹಣ್ಣು, ಮೊಟ್ಟೆಗಳನ್ನು ವಿತರಿಸಲಾಗುತ್ತಿದೆ. ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದು ಉತ್ತಮ, ನೋಡಿ ಕಲಿಯುವುದಕ್ಕಿಂತ ಮಾಡಿ ಕಲಿಯುವುದು ಇನ್ನೂ ಉತ್ತಮ ಎಂಬ ಮಾತಿನಂತೆ ವರ್ಷದುದ್ದಕ್ಕೂ ಸಾಂದರ್ಭಿಕವಾಗಿ ವಿಜ್ಞಾನ ಚಟುವಟಿಕೆಗಳನ್ನು ಮತ್ತು ಪ್ರಯೋಗಗಳನ್ನು ನಮ್ಮ ಶಿಕ್ಷಕರು ನಿರಂತರವಾಗಿ ನಡೆಸಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುತ್ತಿದ್ದಾರೆ. ನಮ್ಮ ಶಾಲೆಯ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮೂಲಕ ವಿದ್ಯಾರ್ಥಿಗಳಿಗೆ ಗಣಕಯಂತ್ರದ ಜ್ಞಾನ ವೃದ್ಧಿಸಿ ತಾಂತ್ರಿಕ ಮನೋಭಾವನೆಯನ್ನು ಬೆಳೆಸಲಾಗುತ್ತಿದೆ. ದೇಶ ಸುತ್ತು ಕೋಶ ಓದು ಎಂಬ ಮಾತಿನಂತೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾಂಸ್ಕೃತಿಕ ವಿಭಾಗದಿಂದ ಹಳ್ಳಿಯ ಸೊಗಡು, ಗಾಯನ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಮಕ್ಕಳ ಕಲರವ, ರಸಪ್ರಶ್ನೆ ಮತ್ತು ರಾಷ್ಟ್ರೀಯ ಹಬ್ಬಗಳ ಜೊತೆಗೆ ವಾರ್ಷಿಕ ಕ್ರೀಡಾಕೂಟಗಳಂತಹ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳಲ್ಲಿನ ಸೂಕ್ತ ಪ್ರತಿಭೆ ಅನಾವರಣಗೊಳ್ಳಲು ವೇದಿಕೆಯನ್ನು ಕಲ್ಪಿಸಲಾಗಿದೆ. ಈ ವರ್ಷ 10ನೇ ವರ್ಗದ ವಿದ್ಯಾರ್ಥಿಗಳು ಎಲ್ಲ ಪಾಸ್ ಆಗುತ್ತಾರೆ. ಹಾಲಕ್ಕಿ ನುಡಿತೈತೆ. ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಮಕ್ಕಳಿಗೆ ಜ್ಞಾನದ ಜೊತೆ ಉತ್ತಮ ಸಂಸ್ಕಾರವನ್ನು ನೀಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇಂದಿನ ಮಕ್ಕಳನ್ನು ನಾಳಿನ ಉತ್ತಮ ಪ್ರಜೆಯನ್ನಾಗಿಸಲು ಬನ್ನಿ ನಮ್ಮೊಂದಿಗೆ ಕೈಜೋಡಿಸಿ. ಎಲ್ಲರಿಗೂ ನಮಸ್ಕಾರಗಳು.